ಈ ದಿನ ನಾನು ಅವರೆಕಾಳಿನ ರೈಸ್ ಬಾತ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೈಸ್ ಬಾತು ವೆಜಿಟೇಬಲ್ ಬಿರಿಯಾನಿ ಮಾಡಿದ ಹಾಗೇ ಟೇಸ್ಟ್ ಅದೇ ತರಹ ಬರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿ ಒಂದು 8 ತಗೊಂಡಿದ್ದೀನಿ, ಶುಂಠಿ ಒಂದು 4 ಪೀಸು, ಹಸಿಮೆಣಸಿನ್ಕಾಯಿ ಒಂದು 4, ಧನಿಯಾ ಒಂದು ಅರ್ಧ ಟೀ ಸ್ಪೂನ್ನಷ್ಟು, ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಟೊಮೊಟೊ ಹಣ್ಣು ದೊಡ್ಡದಾದ ಒಂದು ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇವನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರೊಳಗೆ ಪೇಸ್ಟ್ ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ಮಾಡ್ಕೊಂಡು ಬರೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಮತ್ತು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲವನ್ನು ಹಾಕಿ ಪೇಸ್ಟ್ ಮಾಡಿಕೊಂಡು ಬರೋಣ. ಇವಾಗ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾದ ನಂತರ ಪಲಾವ್ ಎಲೆನ ಹಾಕ್ತೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಅದಕ್ಕೆ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಪಟ್ಪಟ ಅಂತ ಒಂಥರ ಸಿಡ್ದಂಗೆ ಆಗುತ್ತಲ್ಲ, ಅದು ಸಿಡ್ದಿದ್ದಾದಮೇಲೆ ಚಕ್ಕೆ ಪೀಸು 1, ಮರಾಠಿ ಮೊಗ್ಗು 1, ಲವಂಗ 2 ಅವನ್ನು ಕೂಡ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗುತ್ತೆ. ಫ್ರೈ ಆದ ನಂತರ ಅವರೆಕಾಳು ಒಂದು ಬಟ್ಲಿನಷ್ಟು ಸುಲಿದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಮಗ್ಗಿಸ್ಕೊಳ್ಬೇಕು. ನಂತರ ಟೊಮೊಟೊ ಹಣ್ಣನ್ನು ಇನ್ನೂ ಒಂದು ಟೊಮೊಟೊ ತಗೊಂಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. 2 ಥರ ಇಟ್ಕೋಬೇಕು ಟೊಮೊಟೊ ಹಣ್ಣು, ಒಂದು ರುಬ್ಬೋದಕ್ಕೆ ಮತ್ತು ಒಂದು ಮಗ್ಗಿಸೋದಕ್ಕೆ ಇಟ್ಕೊಳ್ಳೋಣ. ಅದು ಚೆನ್ನಾಗಿ ಗಮ್ಮಂತ ವಾಸನೆ ಬಂದು ಹಸಿ ವಾಸನೆ ಹೋಗೋವರೆಗೂ ಮಗ್ಗಿಸ್ಕೋಬೇಕು. ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಜಾರ್ನೊಳಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕಿ ಅದು ಗಮ್ಮಂತ ವಾಸನೆ ಬರೋವರೆಗೂ ಮಗ್ಗಿಸ್ಕೋಬೇಕಾಗುತ್ತೆ. ಇವಾಗ ಒಂದು 3 ಲೋಟದಷ್ಟು ನೀರು ತಗೊಂಡು ಅದನ್ನು ಒಲೆ ಮೇಲೆ ಇಟ್ಟು ಅದು ಬಿಸಿ ಮಾಡ್ಕೊಳ್ಳೋಣ. ಇದು ಮಗ್ಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನೀರು ಬಿಸಿ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಗ್ಗಿಸ್ಕೊಳ್ಳೋಣ. ಈ ಕಡೆ ಇವಾಗ ನೀರು ಬಿಸಿಯಾಗಿದೆ. ಇದು ಗಮ್ಮಂತ ವಾಸನೆ ಬಂದು ಮಗ್ಗಿಸ್ಕೊಂಡಿರೋದು ಆಗಿದೆ. ನೀರು ನಾವು ಕುದಿಯೋಕ್ಕಿಟ್ಟಿದ್ನಲ್ಲ ಆ ನೀರನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 3 ಲೋಟ ನೀರು ಹಾಕಿದ್ದೀನಲ್ಲ, ಈಗ 1 ಲೋಟದಷ್ಟು ಅಕ್ಕಿನ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದು ಇವಾಗ ನೀರು ಕುದೀತಾ ಇದೆ. ಅದಕ್ಕೆ ಅಕ್ಕಿ ತೊಳೆದಿರೋ ಅಕ್ಕಿನ ಅದರೊಳಗೆ ಹಾಕಬೇಕು. ಪಲಾವ್ ಮಾಡೋದಕ್ಕೆ ನಾವು ಅಕ್ಕಿನ ನೀರು ಹಾಕೋಕ್ಕೆ ಮುಂಚೆ ಅದನ್ನು ಹಾಕ್ತೀವಿ. ಇವಾಗ ನೀರು ಹಾಕಿದ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬರೋವರೆಗೂ ಬಿಡೋಣ. ಇವಾಗ 3 ವಿಷಲ್ ಬಂದು ತಣ್ಣಗಾಗಕ್ಕೆ ಬಿಡೋಣ. ಇವಾಗ ತಣ್ಣಗಾದ್ಮೇಲೆ ತೆಗೆದು ನೋಡೋಣ. ಇವಾಗ ನೋಡು, ಅವರೆಕಾಳಿನ ರೈಸ್ ಬಾತು ರೆಡಿ. ಇಲ್ಲ ಅವರೆಕಾಳಿನ ಬಿರಿಯಾನಿ ಅಂತ ಕೂಡ ಹೇಳ್ಬೋದು. ಘಮ ಅಂತ ವಾಸನೆ ಬರ್ತಾಯಿದೆ, ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ.